ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನಾನು ಎರಡೇ ಆಲೂಗಡ್ಡೆ ತೊಗೊಂಡ್ಬಿಟ್ಟು ನಾನು ನಿಮಗೆ ಕಬಾಬ್ ಮಾಡಿ ತೋರಿಸ್ತೀನಿ. ನಾನ್ ವೆಜ್ ತಿನ್ನಲಾರ್ದವರೆಲ್ಲ ಈ ಥರದ್ದು ಆಲೂಗಡ್ಡೆದು ಕಬಾಬ್ ಮಾಡ್ಕೊಂಡು ತಿನ್ಬೋದು. ಕಬಾಬ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನೀಟಾಗಿ ನಾವು ಈ ಥರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು ನಾವು ಆಲೂಗಡ್ಡೆ ತೊಗೊಂಡು ಕಬಾಬ್ ಮಾಡೋದ್ರಿಂದ ಮಾತ್ರ ಸೂಪರಾಗಿರುತ್ತೆ. ಎರಡೂ ನಾನು ಈ ಥರ ಸಿಪ್ಪೆ ತಗೊಂಡು ಬರ್ತೀನಿ ಬನ್ನಿ. ನೋಡಿ, ಈ ಥರ ಸಿಪ್ಪೆ ತೆಗೆದುಬಿಟ್ಟು ನಾವು ನೀಟಾಗಿ ಇದನ್ನು ಸ್ವಲ್ಪ ಸಣ್ಣನೂ ಕಟ್ ಮಾಡ್ಕೊಬಾರ್ದು, ದಪ್ಪನೂ ಕಟ್ ಮಾಡ್ಕೊಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೊಂಬಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ. ಇಷ್ಟು ದಪ್ಪ ಇರಬೇಕು ನೋಡಿ. ಇಷ್ಟು ದಪ್ಪ ಇದ್ದರೆ ಮಾತ್ರ ಕಬಾಬ್ ಮಾತ್ರ ಸೂಪರಾಗಿ ಆಗುತ್ತೆ. ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಹಾಕೋಣ. ನೋಡಿ, ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕ್ಬಿಟ್ಟು ನಾವು ತೆಗೆದು ಒಂದು ಚಿಕ್ಕದಾಗೆ ಬೋಲ್ ತೊಗೊಬಿಟ್ಟು ಇದು ನೀರಿಂದೆಲ್ಲ ತೆಗೆದು ನಾವು ಇದಕ್ಕೆ ಹಾಕ್ಕೋಬೇಕು. ಈ ಥರದ್ದೊಂದು ಕಬಾಬ್ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಮಕ್ಕಳೆಲ್ಲ ಯಾರು ಇವಾಗ ಆಲೂಗಡ್ಡೆ ತಿನ್ನಲ್ಲ ಅಂತಾರೆ ಹೇಳಿ, ತುಂಬ ಇಷ್ಟ ಇದು. ಇವಾಗ ನೀರು ಪಕ್ಕಕ್ಕಿಟ್ಟು ನಾವು ಇದಕ್ಕೆ ಮಸಾಲೆ ಹಾಕೋಣ. ನೋಡಿ, 1 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನು ಚಾಟ್ ಮಸಾಲ, 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು. ನೋಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ನಾವು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಈ ಥರ ನಾವು ಫುಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಲೂಗಡ್ಡೆ ನೀರಲ್ಲಿ ಕಟ್ ಮಾಡಿರೋದಕ್ಕೆ ಸ್ವಲ್ಪ ನೀರಿನ ತ್ಯಾವಿನ ಅಂಶ ಇರುತ್ತೆ. ಸ್ವಲ್ಪ ನಾವು ಒಂದು ಸೊಟ್ಟೆ ನೀರು ಹಾಕ್ಕೊಂಬಿಟ್ಟು ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೋಡಿ, ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಇವಾಗ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಎಣ್ಣೆ ಕಾಯ್ದಿದೆ, ಕಬಾಬು ಒಂದೊಂದಾಗಿ ಹಾಕೋಣ. ಒಂದೊಂದಾಗೆ ನಾವು ಎಣ್ಣೆ ಕಾಯ್ದಿದೆ ಬಿಡ್ತಾಯಿದ್ದೀನಿ. ನೀವು ಜಾಸ್ತಿ ಹೊತ್ತು ಇಡಕ್ಕೆ ಹೋಗ್ಬಾರ್ದು. ತಕ್ಷಣವೇ ನೀವು ಕಲಸಿದ ತಕ್ಷಣವೇ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೀವು ಕಲಿಸ್ಕೊಂಡು ಹಾಕಿಬಿಡ್ಬೇಕು. ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ಬಿಡಿಯಾಗಿ ನೀವು ಹಾಕ್ಕೊಳ್ಳಿ. ಈ ಥರ ನೋಡಿ, ಒಂದು ಸತಿ ಈ ಥರ ಕಬಾಬ್ ಮಾಡಿ ನೀವು ಸಖತ್ತಾಗಿರುತ್ತೆ. ತುಂಬ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ವೆಜ್ ತಿನ್ನೋರಿಗೆ ಈ ಥರ ಸೂಪರಾಗಿ ನೋಡಿ, ಮದುವೆ ಮನೇಲೆಲ್ಲ ಈ ಥರ ಮಾಡಿ ಇಟ್ಟಿರ್ತಾರೆ. ನಾನ್ ವೆಜ್ಜು ಮಾಡಿರ್ತಾರೆ, ವೆಜ್ಜು ಮಾಡಿರ್ತಾರೆ. ಆ ಥರದ್ದೇ ಇದು ಕಬಾಬು. ಇವಾಗ ನಾನು ಫುಲ್ಲು ಹಾಕ್ತಾಯಿದ್ದೀನಿ. ಎರಡೇ ಆಲೂಗಡ್ಡೆ ತೊಗೊಂಡಿದ್ದೆ. ಇದು ಚೆನ್ನಾಗಿ ಬೇಯಲಿ. ಇವಾಗ ನೋಡಿ, ಈ ಥರ ನಾವು ಸ್ವಲ್ಪ ತಿರುವಿ ಹಾಕಬೇಕು. ಜಾಸ್ತಿ ಹೊತ್ತು ನೆನೆಸಿಟ್ಟು ನೀವು ಮಾಡುವಂಥದ್ದಲ್ಲ ಇದು. ತಕ್ಷಣನೇ ನೆನೆಸಿಬಿಟ್ಟು ನೀವು ಇದನ್ನು ಮಾಡ್ಕೋಬೇಕು. ಯಾಕಂದರೆ ಇದು ನೀರೆಲ್ಲ ಬಿಡಬಾರ್ದು ಜಾಸ್ತಿ. ಕಲಸಿದ ತಕ್ಷಣವೇ ಬಿಟ್ಟರೆ ಮಾತ್ರ ಸೂಪರಾಗಿ ಆಗುತ್ತೆ. ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೀವು ಸಣ್ಣಗೆ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನಾವು ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರು, ಗರಂ ಮಸಾಲ ಇವೇ ಹಾಕ್ಕೋಬೇಕು. ಚಾಟ್ ಮಸಾಲ ಹಾಕಿದ್ರೆ ಮಾತ್ರ ಸೂಪರ್ ಟೇಸ್ಟ್ ಕೊಡುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ. ನೀವು ನಾನ್ ವೆಜ್ ತಿನ್ನಲಾರ್ದವರೆಲ್ಲ ಈ ಥರ ಕಬಾಬು ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೆ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿಕೊಟ್ರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ಇದೇನು ಜಾಸ್ತಿ ಹೊತ್ತು ಹಿಡಿಯಲ್ಲ. ಆಲೂಗಡ್ಡೆ ಕಟ್ ಮಾಡೋದು, ತೊಳೆದ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಕ್ಷಣಕ್ಕೆ ನೀವು ಬೇಕಾದ್ರೆ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ನೀವು ಕಲಸಿ ಇಡ್ಬೋದು. ಕಾರ್ನ್ಫ್ಲವರ್ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತಂತೆ. ನಾವು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೀನಿ. ಕಾರ್ನ್ಫ್ಲವರ್ ಇಲ್ಲ ಅಂದರೂ ನೀವು ಅಕ್ಕಿ ಹಿಟ್ಟೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾನು ಪ್ಲೇಟಿಗೆ ತೊಗೊಂಡ್ಬಿಟ್ಟು ಸ್ವಲ್ಪ ಇದ್ರ ಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾಯಿದೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ನಾವು ಕಬಾಬ್ ಮೇಲೆ ಹಾಕಿದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಕಬಾಬ್ ಮೇಲೆ ಹಾಕ್ತೀನಿ. ನೋಡಿ, ಇವಾಗ ನಾನು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡು ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಮಕ್ಳಿಗೆ ಮಾಡಿಕೊಡಿ, ನೀವು ಸಖತ್ತಾಗಿ ಟೇಸ್ಟ್ ಇರುತ್ತೆ. ಈ ಕಬಾಬ್ ಮಾಡಿದ್ದು ರೆಡಿ ಆಯಿತು. ನೀವು ಆಲೂಗಡ್ಡೆ ಕಬಾಬ್ ನಾನು ಮಾಡಿದ್ದೀನಿ, ತುಂಬ ಟೇಸ್ಟ್ ಇರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಆಲೂಗಡ್ಡೆ ಕಬಾಬ್ ಚಾಟ್ ಮಸಾಲ ಹಾಕಿಬಿಟ್ಟು ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಮುರಿದು ತೋರಿಸ್ತಾಯಿದ್ದೀನಿ. ನೋಡಿ, ಸಖತ್ತಾಗಿದೆ ಅಂದರೆ ಇದು ಒಂದು ಸತಿ ನೀವು ಇದನ್ನು ನೋಡಿದ ತಕ್ಷಣವೇ ನೀವು ಟ್ರೈ ಮಾಡಿದರೆ ಸೂಪರಾಗಿರುತ್ತೆ. ಆಲೂಗಡ್ಡೆ ಕಬಾಬ್ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.